ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಗೂ ಮೊಳಕೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಪದಾರ್ಥಗಳು ಅಂತ ನೋಟ್ ಮಾಡ್ಕೊಳ್ಳಿ. ಮಿಕ್ಸ್ಡ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಇದು ನೀವು ಯಾವ ಥರ ತರಕಾರಿ ತಿಂತೀರ ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಮತ್ತು ನಾವು ಮೊಳಕೆ ಕಾಳು ಚೆನ್ನಾಗಿ ಮೊಳಕೆ ಬಂದಿರೋಂಥ ಕಾಳನ್ನ ತೊಗೊಬೇಕಾಗತ್ತೆ. ಈ ಪಲ್ಯ ಆರೋಗ್ಯಕ್ಕೆ, ದೊಡ್ಡವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಮಿಕ್ಸ್ಡ್ ವೆಜಿಟೇಬಲ್ಸ್. ಬನ್ನಿ ಶುರು ಮಾಡೋಣ. ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಎಲ್ಲ ತರಕಾರಿ, ಕ್ಯಾಪ್ಸಿಕಮ್ನ ಬಿಟ್ಟು ಎಲ್ಲ ತರಕಾರಿನ ಮತ್ತು ಮೊಳಕೆ ಕಾಳನ್ನ ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ. ಮತ್ತು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿನ ಹಾಕಿ ಒಂದು ವಿಷಲ್ ಹೊಡೆಸ್ಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ವಿಷಲ್ ಹೊಡೆಸ್ಕೊಬೇಕಾಗತ್ತೆ. ನೋಡಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀವಿ. ಆ ತರಕಾರಿ ಮತ್ತು ಕಾಳು ಬೇಯಿಸ್ಟ್ರಲ್ಲಿ ನಾವು ಒಗ್ಗರಣೆನ ಶುರು ಮಾಡೋಣ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಯಾವತ್ತೂ ನಾನ್ ವೆಜ್ ತಿನ್ನೋದಿಲ್ಲ, ಅವತ್ತೆಲ್ಲ ಈ ಥರ ವೆರೈಟಿ ತರಕಾರಿ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ ಈ ಥರ ಮಾಡ್ಕೊತಾ ಇರ್ತೀವಿ. ಬೀಟ್ರೂಟ್ ಪಲ್ಯ, ಬೆಂಡೆಕಾಯಿ ಪಲ್ಯ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀವಿ. ನಾವು ನಮಗಿರೋ ಮಗಳಿಗೆ ನಾವು ರೆಗ್ಯುಲರಾಗಿ ಮಾಡಿ ಕೊಡ್ತಾ ಇರ್ತೀವಿ. ನೀವು ಇರೋ ಮಕ್ಕಳಿದ್ರೆ ಮನೆಯಲ್ಲಿ ಅವ್ರಿಗೆ ಈ ಥರ ವೆಜಿಟೇಬಲ್ಸು ಮತ್ತು ಮೊಳಕೆ ಕಾಳಿನ ಪಲ್ಯ, ಬೆಂಡೆಕಾಯಿ ಪಲ್ಯ ಎಲ್ಲ ಮಕ್ಕಳಿಗೆ ಕೊಡಿ, ತುಂಬ ಒಳ್ಳೆಯದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈಗಿನ ಕಾಲದ ಮಕ್ಕಳು ಬರೀ ಚಿಪ್ಸು ಅಂತ ತಿಂತಾ ಇರ್ತಾರೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಕ್ಕಳಿಗೆ ಮನೇಲಿ ಈ ಥರ ವೆಜಿಟೇಬಲ್ಸ್ ಪಲ್ಯಗಳು ಮಾಡಿಕೊಡಿ, ಸೊಪ್ಪಿನ ಪಲ್ಯ ಮಾಡಿಕೊಡಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಏನಂದರೆ ಈಗಿನ ಕಾಲದ ಮಕ್ಕಳು ಎಲ್ಲ ಬಂದ್ಬಿಟ್ಟು ಚಿಪ್ಸ್ಗೆ, ಪಿಜ್ಜಾ, ಬರ್ಗರು, KFC ಚಿಕನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಆದಷ್ಟು ಮನೇಲಿ ಈ ಥರ ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಮೊಳಕೆ ಕಾಳಿನ ಪಲ್ಯ ಮನೇಲಿ ಮಾಡಿಕೊಡಿ. ನೋಡಿ, 2 ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮ್ಯಾಟೊ ಆ್ಯಡ್ ಮಾಡಿದ್ವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ನನ್ನ ಮಗಳು ಕೂಡ ಕೇಳ್ತಾ ಇರ್ತಾಳೆ, ಪಿಜ್ಜಾ ಕೊಡಿಸು, ಅದು ಕೊಡಿಸು ಅಂತ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಇದು ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಈ ಒಂದು ವಿಷಲ್ ಆದಮೇಲೆ ಈ ಥರ ಆಗಿದೆ. ಇದನ್ನು ಬೇಯ್ತಾರಂಥ ಕ್ಯಾಪ್ಸಿಕಮ್, ಈರುಳ್ಳಿಗೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ನನ್ನ ಮಗಳು ಕೂಡ ಕೇಳ್ತಾ ಇರ್ತಾಳೆ ಪಿಜ್ಜಾ ಬದಿದೆಯಲ್ಲ ಅಂತ. ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಯಾವಾಗೋ ಅಪರೂಪಕ್ಕೆ 3 ತಿಂಗಳು 6 ತಿಂಗಳು ಒಂದ್ಸಲ ಕೊಡಿಸ್ತೀವಿ. ಆದಷ್ಟು ನಾವು ಮನೆಯಲ್ಲೇ ಏನೇನಾಗುತ್ತೆ ನಮ್ಮ ಕೈಯಲ್ಲಿ ಮನೆಯಲ್ಲೇ ಮಾಡಿ ಹೆಲ್ದಿಯಾಗಿರೋಂಥ ಫುಡ್ನೇ ನಾವು ಮಕ್ಕಳಿಗೆ ಕೊಡೋದು. ನೋಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ನಾವು ಕಿಚನ್ ಕಿಂಗ್ ಮಸಾಲ ಅಂತ ಪೌಡ್ರ್ ಬರುತ್ತೆ ಮಸಾಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಬೋದು. ಇವಾಗಿನ ಏನಂದರೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ನಾವು ಇವಾಗಿಂದಲೇ ಒಳ್ಳೆಯ ಅಭ್ಯಾಸಗಳನ್ನ ಮಾಡಿಸ್ಬೇಕಾಗತ್ತೆ. ಮತ್ತು ನಾವೇ ಅನುಭವಿಸ್ಬೇಕಾಗತ್ತೆ. ಮಕ್ಳಿಗೆ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ನಾವೇ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೆ ಆದಷ್ಟು ಹೆಲ್ದಿ ಫುಡ್ನ ಕೊಡಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಮೊಳಕೆ ಕಾಳಿನ ಪಲ್ಯ, ತರಕಾರಿ ಮೊಳಕೆ ಕಾಳಿನ ಪಲ್ಯ ರೆಡಿ ಇರುತ್ತೆ. ಈ ಪಲ್ಯಕ್ಕೆ ಚಪಾತಿ, ಪೂರಿ ಚೆನ್ನಾಗಿರುತ್ತೆ. ನಾವು ಇವತ್ತು ಈ ಪಲ್ಯಗೆ ಚಪಾತಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಾನೆಲ್ಲ ಪೇರೆಂಟ್ಸ್ಗೆ ಕೇಳ್ಕೊಳ್ಳೋದಂದರೆ ಮಕ್ಕಳಿಗೆ ಜಂಕ್ ಫುಡ್ ಕೊಡೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಎಷ್ಟಾಗುತ್ತೆ ಮನೇಲಿ ಮಾಡಿ ಕೊಡಿ. ಮಕ್ಕಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ನಾವೆಲ್ಲ ತಂದೆ ತಾಯಿಗಳನ್ನ ಕೇಳ್ಕೊಳ್ಳೋದಂದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆ ಆರೋಗ್ಯಕರ ಊಟ ಕೊಡಿ. ಹಾಗಂತ ನೀವು ತಿನ್ನಬೇಡಿ ಅಂತ ಹೇಳ್ತಾರ, ನೀವು ಆರೋಗ್ಯವಿರೋ ಊಟನ ತಿನ್ನಿ. ಅದಕ್ಕೆ ಹೇಳೋದು, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈಟ್ ಹೆಲ್ದಿ ಬಿ ಹೆಲ್ದಿ. ಊಟ ಬಲ್ಲವನಿಗೆ ರೋಗವೂ ಇಲ್ಲ ಅಂತ ದೊಡ್ಡವ್ರ ಗಾದೆ ಮಾತು ಹೇಳಿರೋದು ಇದಕ್ಕೆ. ಅದಕ್ಕೆ ಆರೋಗ್ಯವಾಗಿರೋದು ಊಟ ಮಾಡಿ. ನಾನು ಎಲ್ಲರ ಅದಕ್ಕೆ ಹೇಳೋದು, ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ದೇವ್ರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ನೋಡಿ, ಚಪಾತಿ ಮತ್ತು ತರಕಾರಿ ಪಲ್ಯ ನನ್ನ ಮಗಳು ಕೊಟ್ಟಿದ್ದಾಳೆ. ಇನ್ನೊಂದಾದರೂ ನಾವು ಬಿಡೋದಿಲ್ಲ, ನಾವು ತಿನ್ನಿಸ್ತೀವಿ.
ಪ್ರತಿದಿನ ನೋಡಿ ನಾವು ಬ್ರೇಕ್ಫಾಸ್ಟು ಲಂಚು ಏನೇ ಆದರೂ ನಾವು ಹೀಗೆ ನೆಲದ ಮೇಲೆ ಕುತ್ಕೊಂಡು ನಾವು ತಿನ್ನೋದು. ಈ ಥರ ತಿಂದರೆ ಒಂದು ನೆಮ್ಮದಿ ಇರುತ್ತೆ. ಈ ವಿಡಿಯೋ ಏನಾಗ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.